ಡಿಕೆ ಶಿವಕುಮಾರ್ ನೂತನ ಸರ್ಕಾರದಲ್ಲಿ ಖಾತೆ ಹಂಚಿಕೆ ವಿಚಾರವಾಗಿ ಭಿನ್ನಮತ ಸ್ಫೋಟಗೊಂಡಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗದ ಕಾರಣ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಡಿಕೆ ಸಂಪುಟ ಸೇರಿದ 3 ದಿನದಲ್ಲಿ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಿಸೈನ್ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿಗೆ ಜಲಸಂಪನ್ಮೂಲ ಸಚಿವ ಸ್ಥಾನ ನೀಡಲಾಗಿತ್ತು. ಆದರೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ತಮ್ಮ ಆಪ್ತನ ಮೂಲಕ ಸಿಎಂ ಅಪರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ರಾಮಲಿಂಗಾರೆಡ್ಡಿ ತಲುಪಿಸಿದ್ದಾರೆ. ರಾಜೀನಾಮೆ ಬಳಿಕ ರಾಮಲಿಂಗಾರೆಡ್ಡಿ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ರಾಜೀನಾಮೆ ಬಳಿಕ ಮಾತನಾಡಿದ ರಾಮಲಿಂಗಾರೆಡ್ಡಿ, ಸಚಿವ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡ್ತಾ ಇದ್ದೇನೆ. ಸಚಿವ ಸ್ಥಾನಕ್ಕೆ ನಾನು ಯಾರ ಬಳಿಯೂ ಡಿಮ್ಯಾಂಡ್ ಮಾಡಿರಲಿಲ್ಲ. ಡಿಕೆಶಿ ಬಳಿ ನನ್ನನ್ನು ಮಂತ್ರಿ ಮಾಡಿ ಅಂತ ಕೇಳಲಿಲ್ಲ. ಅವತ್ತು ಬೆಂಗಳೂರು ಖಾತೆ ಕೊಡ್ತೇವೆ ಅಂತ ಡಿಕೆಶಿ ಅವರೇ ಹೇಳಿದ್ರು. ಈಗ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿದ್ದಾರೆ. 2 ಬಾರಿಯೂ ನನಗೆ ಇದೇ ರೀತಿ ಆಗಿದೆ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಲು ಆಗಲ್ಲ. ಶಾಸಕನಾಗಿ ಕಾರ್ಯಕರ್ತನಾಗಿ ಮುಂದುವರಿತೇನೆ ಎಂದಿದ್ದಾರೆ. ಕುಮಾರ್ ಅವರನ್ನು ಕೂಡ ನಾನು ಮಂತ್ರಿ ಮಾಡಿಕೊಡಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಳಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅದನ್ನು ಕೇಳಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ. ಅದರಲ್ಲೇನು ಎರಡನೇ ಮಾತು. ರಾಮಲಿಂಗಾರೆಡ್ಡಿ ಬಳಿಕ ಸಚಿವ ಕೆಎಚ್ ಮುನಿಯಪ್ಪ ಸಹ ಹಳೆ ಖಾತೆ ನೀಡಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ಮತ್ತೆ ಆಹಾರ ಖಾತೆ ನೀಡಿದ್ದಕ್ಕೆ ಬಹಿರಂಗವಾಗಿ ಅಸಮಾಧಾನಗೊಂಡರು. ಬೆಂಗಳೂರಿಗೆ ಬಂದಂತಹ ರಾಹುಲ್ ಗಾಂಧಿ ಜೊತೆಯೂ ಈ ಬಗ್ಗೆ ಪ್ರತ್ಯೇಕ ಚರ್ಚೆ ನಡೆಸಿದ್ರು. ಆದರೆ ರಾಹುಲ್ ಕಿವಿ ಮಾತಿನ ಬಳಿಕ ಮುನಿಯಪ್ಪ ಯೂಟರ್ನ್ ಹೊಡೆದಿದ್ದಾರೆ. ಖಾತೆ ವಿಚಾರದಲ್ಲಿ ನನಗೆ ಸಂತೋಷ ಇದೆ, ನನಗೆ ಯಾವುದೇ ಸಮಸ್ಯೆ ಇಲ್ಲ. ಹೈಕಮಾಂಡ್ ನಾಯಕರು ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿದ್ದಾರೆ ಅಂದ್ರು. Happy, no problem. Now you are happy, sir, after meeting Surjewala ji? Yeah, no, Surjewala ji. Create trouble between him and me. No, Nice smile. You have nice smile, sir. sir, now you are smiling. Surjewala ji promised to heard your grievances. We met Rahul ji, Surjewala ji, Venugopal ji. Smile. They will Nice start. smile. Yeah, but position is different, sir. Oh, yeah. No problem. You are happy, No, Rahul ji has told I will sort it out. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡುತ್ತಾ ಇದ್ದಂತೆ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋರಮಂಗಲದ ರೆಡ್ಡಿ ಕಚೇರಿ ಬಳಿ ಜಮಾಯಿಸಿದ ಕಾರ್ಯಕರ್ತರು ಅನ್ಯಾಯ ಅಂತ ಘೋಷಣೆ ಕೂಗಿದ್ರು. ಈ ವೇಳೆ ರಾಮಲಿಂಗಾರೆಡ್ಡಿ ಕಾರಿಗೆ ಅಡ್ಡ ಮಲಗಿ ಪ್ರತಿಭಟಿಸಿದ್ರು. ಮಿನಿಮಮ್ ಒಂದು 200-300 ಲೆಟ್ರಿಗೆ ಸೈನ್ ಹಾಕ್ತಾರೆ. ಇಡೀ ಕಷ್ಟ ಸುಖಕ್ಕೆ ಹಾಕ್ತಾರೆ. ಇಡೀ ಬಂಡ್ರ ಜನರಿಗೆ ಸೇವೆ ಮಾಡ್ತಾರೆ. ಇಡೀ ಬೆಂಗಳೂರಲ್ಲಿ ಏನೇ ಇದ್ದರೂ ಕೂಡ ಒಂದು ಸ್ಪಂದಿಸ್ತಾರೆ. ಯಾರು ಬೆಂಗಳೂರಿಂದ ಎಲ್ಲೆಲ್ಲಿಂದ ಜನ ಬಂದರೂ ಕೂಡ 8 ಗಂಟೆಗೆ ಬಂದು ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡಿರ್ತಾರೆ ರೀ. ಯಾವ MLA ಯಾವ ಮಿನಿಸ್ಟ್ರು ಕೂತ್ಕೊಂಡಿರ್ತಾರೆ. ಬೆಂಗಳೂರಿಗೆ ಗೊತ್ತಿರೋದು ರಾಮಲಿಂಗಾರೆಡ್ಡಿ ಅವ್ರಿಗೆ. ರಾಮಲಿಂಗಾರೆಡ್ಡಿ ಅವರು ಕೊಡ್ತೀವಿ ಅಂತೇಳಿ ಮೋಸ ಮಾಡಿದ್ರೆ ಇದು ಅನ್ಯಾಯ ಅಲ್ವಾ? ಗೊತ್ತಿರಬಹುದು, ಈಗಾಗಲೇ ಸಾರಿಗೆ ಇಲಾಖೆ ಮತ್ತು ಮುಜರಾಯಿ ಇಲಾಖೆಗಳಲ್ಲಿ ನಷ್ಟದಲ್ಲಿರುವಂಥ ಇಲಾಖೆಗಳನ್ನು ಲಾಭಕ್ಕೆ ತಂದು ಮತ್ತು ಕಾರ್ಮಿಕರ ಪರ ಸದಾ ನಿಲ್ಲುವಂಥ ರಾಮಲಿಂಗಾರೆಡ್ಡಿ ಸಾಹೇಬರು 8 ಸಾರಿ ಶಾಸಕರಾದಂಥ ಏಕೈಕ ಸಚಿವರು ಯಾರು ಅಂದರೆ ರಾಮಲಿಂಗಾರೆಡ್ಡಿ ಸಾಹೇಬರು. ಇಂಥವರಿಗೆ ನಾವು ಬೆಂಗಳೂರು ಅಭಿವೃದ್ಧಿನ ಕೊಟ್ಟಿದ್ದೇ ಆದರೆ ಇನ್ನು ಬೆಂಗಳೂರು ಮುಂಬರುವಂಥ ಚುನಾವಣೆಗೆ ಸಹಕಾರಿಯಾಗ್ತದೆ. ಆದ್ದರಿಂದ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಬೆಂಗಳೂರು ಅಭಿವೃದ್ಧಿ ಸಚಿವರು ಮತ್ತು ಬೆಂಗಳೂರು ಇನ್ಚಾರ್ಜ್ ಸಚಿವರಾಗಿ ಕೊಡಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಹಿನ್ನೆಲೆ ರೆಡ್ಡಿ ಸಮಾಜದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಬೀದರ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರೆಡ್ಡಿ ಸಮಾಜದ ಮುಖಂಡ ಗುಂಡು ರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ರೆಡ್ಡಿ ರಾಜೀನಾಮೆಯಿಂದಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ದೊಡ್ಡ ಹೊಡೆತ ಆಗುತ್ತೆ ಎಂದಿದ್ದಾರೆ. ಈಗ ನಮಗೆ ಇಷ್ಟು ನೋವಾಗಲತ್ತಂದ್ರೆ ಪಾಪ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಎಷ್ಟು ನೋವಾಗಿರ್ಬೇಕು. ಅವರು ನಮ್ಮ ಮುನಿಯಪ್ಪ ಸಾಹೇಬರು ಹಿರಿಯರು, ಇವರೆಲ್ಲ ಇಡೀ ಈಗ ಇದರ ಕ್ಯಾಬಿನೆಟ್ ಆಗಿ ಅತ್ಯಂತ ಹಿರಿಯರು. ಮುನಿಯಪ್ಪ ಸಾಹೇಬರು ಒಂದ್ಸಲ MP ಆಗಿ ಮತ್ತು 6-7 ಸಲ ಶಾಸಕರಾಗಿದ್ದಾರೆ. ರಾಮಲಿಂಗಾರೆಡ್ಡಿ ಸಾಹೇಬರು 8ನೇ ಸಲ ಇದು ಇಡೀ ಕ್ಯಾಬಿನೆಟ್ನಾಗೆ ಅತ್ಯಂತ ಸೀನಿಯರ್. ಅವ್ರಿಗೆ ಡೆಪ್ಟಿ CM ಕೊಟ್ಟರು ಕಮ್ಮಿದೆ. ಅದಕ್ಕೆ ಅವ್ರಿಗೆ ಮನವೊಲಿಸಿ
ಆ ಕ್ಯಾಬಿನೆಟ್ನಾಗ ಹೋಯ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಇಡೀ ಸಮಾಜ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಬಹಿಷ್ಕಾರ ಆಗ್ತದೆ ಬರ್ತಕ್ಕಂಥದ್ದಿಂದ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಇನ್ನು ಚಿತ್ರದುರ್ಗದಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ಅವರಿಗೆ ಇಷ್ಟದ ಖಾತೆ ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಡಿಕೆಶಿ ಸಿಎಂ ಆಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಶುರುವಾಗಿದೆ. ರೆಡ್ಡಿ ಹೇಳಿದ ಖಾತೆಯನ್ನ ನೀಡಬೇಕು ಅಂತ ರೆಡ್ಡಿ ಬೆಂಬಲಿಗರು ಒತ್ತಾಯ ಮಾಡಿದ್ದಾರೆ. 5 ದಶಕಗಳ ಕಾಲ ಯಾವುದು ಕಪ್ಪು ಚಿಕ್ಕೆ ಇಲ್ಲದ ಸರಳ ಸಜ್ಜನಿಕೆಯ ಅಜಾತ ಶತ್ರುವಾಗಿ ಎಲ್ಲ ಪಕ್ಷದವರು ವಿರೋಧ ಪಕ್ಷದವರು ಎಲ್ಲರೂ ಅವ್ರಿಗೆ ಅಜಾತ ಶತ್ರುವಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕಾರ್ಯಕ್ರಮಗಳು ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ಇದು ಡಿಕೆ ಶಿವಕುಮಾರ್ ಈ ಹಿಂದೆ ಮಾಡಿದ್ದ ಪೋಸ್ಟ್. ಇದೀಗ ಇದೇ ಮಾತನ್ನ ರಾಮಲಿಂಗಾರೆಡ್ಡಿ ಬೆಂಬಲಿಗರು ಡಿಕೆಶಿ ವಿರುದ್ಧ ಪ್ರಯೋಗ ಮಾಡ್ತಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳಿ ಅಂತ ರಾಮಲಿಂಗಾರೆಡ್ಡಿ ಫೋಟೋ ಜೊತೆ ಪೋಸ್ಟ್ ಮಾಡಿದ್ದಾರೆ. ಜಗತ್ತಿನಲ್ಲಿ ಕೊಟ್ಟ ಮಾತಿಗಿಂತ ದೊಡ್ಡ ಶಕ್ತಿ ಇಲ್ಲ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅಂತ ರಾಮಲಿಂಗಾರೆಡ್ಡಿ ಆಪ್ತರು ಪೋಸ್ಟ್ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆಯಿಂದಾಗಿ ಟ್ರಬಲ್ ಶೂಟರ್ ಡಿಕೆಶಿಗೆ ಟ್ರಬಲ್ ಶುರುವಾಗಿದೆ. ಈ ಬಗ್ಗೆ ಮಾತನಾಡಿದ ಸಿಎಂ ಡಿಕೆಶಿ, ರಾಮಲಿಂಗಾರೆಡ್ಡಿಗೆ ನಾನು ಹಾಗೂ ನನ್ನ ತಮ್ಮ ಹೋಗಿ ಮಾತು ಕೊಟ್ಟಿದ್ದು ನಿಜ. ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿಸ್ತೀವಿ ಅಂತ ಹೇಳಿದ್ವಿ, ಆದ್ರೆ ಹೈಕಮಾಂಡ್ ನಿರ್ಧಾರ ಏನ್ ಮಾಡೋದು ಅಂದಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಹೊರಗಡೆ ಇದ್ದಾರೆ, ಖುದ್ದಾಗಿ ನಾನೇ ಭೇಟಿಯಾಗಿ ಮಾತನಾಡ್ತೇನೆ. ಮುನಿಯಪ್ಪ ಜೊತೆ ಮಾತನಾಡಿದ್ದು ಆಯ್ತು. ಮುನಿಯಪ್ಪ ಈಗ ಖುಷಿಯಾಗಿದ್ದಾರೆ. ಯಾವ ಖಾತೆ ಕೊಟ್ಟರೂ ಕೂಡ ಕೆಲಸ ಮಾಡ್ತೀನಿ ಅಂತಿದ್ದಾರೆ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಅಲ್ಲಿ ಎಲ್ಲ ಹೋಗಿದ್ದಾರೆ, ಪಕ್ಕದಲ್ಲಿ ತಳಿ ಹೋಗಿದ್ದಾರೆ, ಬರ್ತಾ ಇದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಈಸ್ ಎ ವೆರಿ ಸೀನಿಯರ್ ಲೀಡರ್. ಅವೆಲ್ಲ ಹಂಗೆಲ್ಲ ನಾನು ಅವ್ರಿಗೆ ಆದಮೇಲೆ ನಾನು ಮುಂದಕ್ಕೆ ಬಂದಾಗ ನಿನಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ್ದು ನಿಜ. ನಾನು ನನ್ನ ತಮ್ಮ ಹೋಗಿ ಕನ್ವಿನ್ಸ್ ಮಾಡಿ ಟ್ರಾನ್ಸ್ಪೋರ್ಟ್ ಕೊಟ್ಟಾಗ ಸುಧಾಕರ್ ಹತ್ರ ಮುಜರಾಯಿ ತೆಗೆದು ಕೊಟ್ಟಿದ್ದು ನಿಜ. ಅದು ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಅದನ್ನು ಬೆಂಗಳೂರು ನಗರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿದೆ ಅವ್ರಿಗೆ, ಈಗ ಪಕ್ಷದಲ್ಲಿ ಒಂದು ತೀರ್ಮಾನ ಮಾಡಿರುವಾಗ ಅವರು ಹೈಕಮಾಂಡ್ ಅವರು, ನಾನು ಅದಕ್ಕೆ ಪ್ರಯತ್ನ ಮಾಡಿದೆ. ನೋಡೋಣ, ಇಲ್ಲಿ ಅದಾಗಿದೆ. ಈಗ ಅವ್ರ ಹತ್ರ ಮಾತಾಡಿದ್ದು ದೊಡ್ಡ ಖಾತೆ. ಅವ್ರು ಏನಪ್ಪ ಅಂದರೆ, ನಾನು ನಗರದಲ್ಲಿರೋನು, ನನ್ನ ಬದುಕು ರಾಜಕೀಯ ಎಲ್ಲ ಕೂಡ ಒಬ್ಬ ಕಾರ್ಪೊರೇಟರ್ ಆಗಿ ಬೆಳೆದಿದ್ದವನು. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಕೊಟ್ಟದ್ದು ಮಾತದ್ದು ನಿಜ. ಈಗ ಅವ್ರಿಗೇನಾದ್ರು ಮಾಡಿ ಸಮಜಾಯಿಷಿ ಹೇಳಬೇಕು, ಮಾತಾಡ್ತೀನಿ. ಖಾತೆ ಹಂಚಿಕೆಯಲ್ಲಿ ಅಸಮಾಧಾನ ಹಿನ್ನೆಲೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ರಾಮಲಿಂಗಾರೆಡ್ಡಿ ಹಿರಿಯರು, ಅವರನ್ನ ಮನವೊಲಿಸುವ ಕೆಲಸ ಆಗುತ್ತೆ ಎಂದಿದ್ದಾರೆ. ಬಗೆಹರಿಸ್ತಾರೆ, ಅದು ಯಾವುದೇ ತೊಂದರೆ ಇಲ್ಲ. ರಾಜೀನಾಮೆ ನೀಡಿಬಿಟ್ಟಿದ್ದಾರೆ ಸರ್ ಆಲ್ರೆಡಿ. ಈಗ ರಾಜೀನಾಮೆ ನೀಡಿದ್ದೀನಿ ಅಂತ ಏನೇ ಇದ್ರೂ ನಮ್ಮ ವರಿಷ್ಠರು ತೀರ್ಮಾನ ತಗೋತಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಮಾತನಾಡಿ, ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಅವರ ಜೊತೆ ಮಾತನಾಡ್ತೀವಿ, ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಇವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಮಾತಾಡ್ತೀವಿ, ಅವ್ರ ಜೊತೆ ಮಾತಾಡಿ. ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ರಾಜೀನಾಮೆ ಕೊಟ್ಟಿದ್ದಾರೆ ಅಷ್ಟೇ, ಸಮಾಧಾನ ಮಾಡುವ ಶಕ್ತಿ ಸಿಎಂ ಹಾಗೂ ಸಿದ್ದರಾಮಯ್ಯಗೆ ಇದೆ ಅಂತ ಹೇಳಿದರು. ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರಷ್ಟೇ. ಸಮಾಧಾನ ಮಾಡುವಂಥದ್ದು, ಪರ್ಯಾಯ ವ್ಯವಸ್ಥೆ ಮಾಡುವಂಥ ಶಕ್ತಿ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯವ್ರಿಗಿದೆ. ಅದನ್ನು ಸರಿಪಡಿಸ್ತಾರೆ ಆಸೆ ನಮಗೂ ಇದೆ, ಸರಿಪಡಿಸ್ತಾರೆ. ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಯಾವುದೇ ಸರ್ಕಾರದಲ್ಲೂ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ, ನಮ್ಮ ಪಕ್ಷ ಬಲವಾಗಿದೆ, ನಮ್ಮ ನಾಯಕರು ಇದನ್ನ ಬಗೆಹರಿಸ್ತಾರೆ ಅಂತ ಹೇಳಿದರು. ಇವರು ನಮ್ಮ ಪಕ್ಷದ ಹಿರಿಯ ನಾಯಕರು, ಬಹಳಷ್ಟು ವರ್ಷಗಳಿಂದ ಜೊತೆಗೆ ಇರುವಂಥವ್ರು, ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ನಿಷ್ಠಾವಂತವಾದಂಥ ನಾಯಕರು. ಸೊ ಹಾಗಾಗಿ ಅವ್ರು ಏನೋ ಅಸಮಾಧಾನ ಮಾಡಿಕೊಂಡು ರಾಜೀನಾಮೆ ಕೊಟ್ಟಿರ್ಬೋದು, ಆದರೆ ಅವ್ರು ಯಾವತ್ತೂ ಕೂಡ ನಮ್ಮ ಕಾಂಗ್ರೆಸ್ ವರಿಷ್ಠರ ಮಾತನ್ನು ತೆಗೆದುಹಾಕುವಂಥ ಉದಾಹರಣೆ ಇಲ್ಲ. ಸೊ ಹಾಗಾಗಿ ಶ್ಯೂರ್ ನಮ್ಮ ಕಾಂಗ್ರೆಸ್ ವರಿಷ್ಠರು ನಾಯಕರುಗಳು ಅವ್ರ ಜೊತೆ ಮಾತನಾಡಿ ಅವರ ಮನವೊಲಿಸಿ. ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರಕ್ಕೆ ಹ್ಯಾರಿಸ್ ಮಾತನಾಡಿದ್ದು, ಖಾತೆ ಹಂಚಿಕೆ ಡಿಕೆಶಿ ತೀರ್ಮಾನ ಅಲ್ಲ, ಅದು ಹೈಕಮಾಂಡ್ ತೀರ್ಮಾನ ಅಂತ ಹೇಳಿದ್ದಾರೆ. ನಮ್ಗೀಗ ಅಲ್ಲಲ್ಲ, ಈಗ ನಮ್ಗೀಗ GBA ಕೃಷ್ಣ ಬೈರೇಗೌಡರಿಗೂ ಕೊಟ್ಟಿದ್ದಾರೆ, ಇಲ್ಲ ರಾಮಲಿಂಗಾರೆಡ್ಡಿ ಕೊಡಲಿ, ಯಾರಿಗಾದ್ರೂ ಕೊಡಲಿ, ನಮಗೆ ಏನು ಸಮಸ್ಯೆ ಇಲ್ಲ. ಯಾರು ಕೊಟ್ಟರು ತಗೊಳ್ಳೋರು ಕೂಡ ಇದೇನು ಇವೆಲ್ಲ ಕೆಲಸ ಮಾಡೋಕ್ಕೋಸ್ಕರ ಇರೋದು. ಕೆಲಸ ಮಾಡುವಾಗ ಯಾವುದೇ ಪೋರ್ಟಿಫೋಲಿಯೋ ಕೊಟ್ಟರು ಈಗ ಕೆಲಸ ಮಾಡುವೆ, ಇಲ್ಲ ನಮಗೆ ಕೊಡಲಿ, ನಾವು ಕೆಲಸ ಮಾಡ್ತೀವಿ, ಅದರಲ್ಲಿ ಏನಿದೆ? ಅಲ್ಲ, ಯಾವುದೇ ಕೊಡಲಿ, ನಾನು ಹೇಳೋದು ಯಾವುದು ಕೊಟ್ಟರು ಮಾಡ್ತೀನಿ ನಾನು.
ನಮಗೆ ಮಾಡೋವಂಥ ಕೆಪಾಸಿಟಿ ಇದೆ, ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ಅವ್ರು ಕೊಟ್ಟಿರೋದು ಕೊಡಿ, ಇವ್ರು ಕೊಟ್ಟಿರೋದು ಕೊಡಿ ಅಂತೆಲ್ಲ ಯಾರಿಗೂ ಬೇಡದೇ ಇದ್ರೆ ನಮಗೆ ಕೊಡಿ, ನಾವು ಮಾಡ್ತೀವಿ. ಈಗ ಅದರಲ್ಲಿ ಬೇರೆ ಮಾತಿಲ್ಲ.